ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಸಾಟರ್ಡೇ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಮಾರ್ನಿಂಗ್ 7:30 ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಹೋಗಿ ಎಬ್ಬಿಸಿ ಜ್ಯೂಸ್ನ ಕುಡಿಯಬೇಕು ಆ್ಯಂಡ್ ಓಟ್ಸ್ ಮಾಡಿಬಿಟ್ಟು ಹೋಗಿದ್ದೆ 5:30ಗೆ. ಸೊ ಅದನ್ನು ತಿನ್ನಬೇಕು ಆ್ಯಂಡ್ ರೆಡಿ ಆಗಬೇಕು. ಇವತ್ತು ನಮ್ಮ ಕಾಲೇಜಲ್ಲಿ ಫೇರ್ವೆಲ್ ಪಾರ್ಟಿ ಇದೆ ನಮಗೆ, ಸೊ ಅದಕ್ಕೆ ರೆಡಿ ಆಗಬೇಕು. ಅದಕ್ಕೆ ಆ್ಯಕ್ಚುಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ದಿಸ್ ಇಸ್ ಲಾಸ್ಟ್ ಡೇ ಆಫ್ ಅವರ್ ಕಾಲೇಜ್ ಅನ್ನೋ ಥರ. ಅಂದರೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋದು. ಮೇ ಬಿ ಎಲ್ಲರೂ ಸಿಗ್ಬೋದೇನೋ ಮಾತಾಡ್ಕೊಂಡು ಹೋದರೆ, ಬಟ್ ಒಬ್ರು ಬಂದರೆ ಒಬ್ರು ಬರಲ್ಲ ಅಲ್ವಾ. ಸೊ ಇವತ್ತು ಲಾಸ್ಟ್ ಡೇ. ಇದು ಬಿಟ್ಟರೆ ಗ್ರ್ಯಾಜುಯೇಷನ್ ಡೇ ಏನಾದರೂ ಮಾಡಿದ್ರೆ ಆವಾಗ ಮೀಟ್ ಆಗ್ತೀವಿ. ಅದು ಬಿಟ್ಟರೆ ಇವತ್ತೇ ಲಾಸ್ಟ್. ಆ್ಯಂಡ್ ನನ್ನ ಲಾಸ್ಟ್ ಎಕ್ಸಾಮ್ ಇತ್ತಲ್ಲ, ಸೊ ಅವತ್ತು ಮಂಡೇ ಎಕ್ಸಾಮ್ ಇದ್ದಾಗೂ ವ್ಲಾಗ್ ಮಾಡೋಣ ಅಂದ್ಕೊಂಡು ಇಂಟರ್ವೆಲ್ಲ ಕೊಟ್ಬಿಟ್ಟಿದ್ದೆ. ಆಮೇಲೆ ಅವತ್ತು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಂದು ಮಾಡಲ್ದು ಸ್ವಲ್ಪ ಟೆನ್ಷನ್ ಇತ್ತು ಆ್ಯಂಡ್ ಎಕ್ಸಾಮ್ ಟೆನ್ಷನ್ ಇತ್ತಲ್ಲ. ಸೊ ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಗೈಸ್, ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ. ನಾನು ಕಾಲೇಜಲ್ಲಿ ವ್ಲಾಗ್ ಮಾಡೋಣ ಅಂತ ಯಾವಾಗೂ ಅಂದ್ಕೊತೀನಿ, ಬಟ್ ಅದೇನೋ ಮನೇಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ, ಕಾಲೇಜ್ ಆದಮೇಲೆ ವ್ಲಾಗ್ಸ್ ಮಾಡೋದಕ್ಕೆ ಆಗಲ್ಲ. ಒಂಥರ ಶೈ ಫೀಲ್ ಆಗುತ್ತೆ. ಗೈಸ್ ಬನ್ನಿ ಹೋಗೋಣ. ಗೈಸ್, ಇವಾಗ ಕಾಲೇಜ್ ಬಂದೆ. ನನಗಿಂತ ಮುಂಚೆ ಮೋನಿಕಾ ಮತ್ತು ಅಮೃತ ಅವ್ರಿಗೇನೋ ಶೈ ಫೀಲು. ಕ್ಯಾಮ್ರಾ ಆನ್ ಮಾಡಿದ್ರೆ ಮುಂಚೆ ಚೆನ್ನಾಗಿ ಮಾತಾಡ್ತಿರ್ತಾರೆ, ಕ್ಯಾಮ್ರಾ ಆನ್ ಮಾಡಿದ್ರೆ ಬರಲ್ಲ. ಈಚೆ ಸಕ್ಕತ್ತಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಎಲ್ಲನೂ, ಆಮೇಲೆ ಅದನ್ನು ತೋರಿಸ್ತೀನಿ. ಇಯರಿಗೆ ಅವಾಗ ಕ್ಲಾಸ್ ಬಾಯ್ಸ್ ಗರ್ಲ್ಸ್. ಹಾಯ್ ಭರತ್. ಇಲ್ಲಿ ಲೈಟ್ಸ್ ಅದು ಆನ್ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ ಗೈಸ್. ಫೈನಲಿ ಆ್ಯಕ್ಚುಲಿ ಇದು ನೈಟ್ ಚೆನ್ನಾಗಿ ಕಾಣಿಸುತ್ತಲ್ಲ, ನೈಟ್ ಸಕ್ಕತ್ತಾಗಿರುತ್ತೆ. ಈ ಫುಲ್ ನಮ್ಮ ಡಿಪಾರ್ಟ್ಮೆಂಟಿಗೆ ಮಾತ್ರ ಲೈಟಿಂಗ್ಸ್. ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಸಂಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅರೌಂಡ್ 11:30 ಆಗಿದೆ ಇವಾಗ ಟೈಮ್ ಬಂದು. ಸೊ ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಹೋದೆ, ಇಲ್ಲಿಂದ ವ್ಲಾಗ್ಸ್ ಮಾಡಬೇಕು ಅಂತ. ಆದರೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನು ಹಾಕ್ತೀನಿ. ಆ್ಯಂಡ್ ಅಲ್ಲಿ ವ್ಲಾಗ್ ಮಾಡೋದಕ್ಕಾಗಿಲ್ಲ. ನಾನು ಯಾವಾಗ ಮಾಡಬೇಕು ಅಂತ ಯಾವಾಗಲೂ ನಂಗೆ ಇದೇ ಆಗುತ್ತೆ. ಮಾಡಬೇಕು ಅಂದ್ಕೊಂಡು ಹೋಗ್ತೀನಿ, ಅಲ್ಲಿ ಹೋದ್ಮೇಲೆ ವ್ಲಾಗ್ಸ್ ಮಾಡೋದಕ್ಕೆ ನನಗೆ ಅಂದರೆ ಮರ್ತೋಗ್ತೀನಿ ಒಂದೊಂದು ಸರಿ. ನನಗೆ ಅದೇ ಹೇಳಿದ್ನಲ್ಲ, ಸ್ವಲ್ಪ ಚೆನ್ನಾಗಿದ್ರೆ ನಾನು ಸ್ವಲ್ಪ ಕ್ಯಾಮ್ರಾ ಶೈ ತೆಗೆದು ಮಾತಾಡೋದು ಸ್ವಲ್ಪ ಇನ್ನೂ ಕಂಫರ್ಟಬಲ್ ಇಲ್ಲ. ಸೊ ಗೈಸ್, ಮತ್ತೆ ಯಾವಾಗಾದರೂ ಇನ್ ಫ್ಯೂಚರ್ಸ್ ನಾವೇನಾದ್ರು ಪ್ಲ್ಯಾನ್ ಮಾಡಿಲ್ಲಾದರೂ ಹೋಗಿ ಮೀಟ್ ಅಪ್ ಆದರೆ ಆವಾಗ ವ್ಲಾಗ್ ಮಾಡೋಣ. ಏನು ಹೇಳೋದು, ನಮ್ಮ ಫ್ರೆಂಡ್ಶಿಪ್ ಬಗ್ಗೆ, ನಮ್ಮ ಕ್ಲಾಸ್ ಬಾಂಡಿಂಗ್ ಬಗ್ಗೆ ಏನಂದರೆ, ಆ್ಯಕ್ಚುಲಿ ನಮ್ಮದು 42 ಸ್ಟ್ರೆಂತ್ ಇರೋದು, 42-45 ಅಷ್ಟು ಸ್ಟ್ರೆಂತ್ ಇರೋದು. ಎಲ್ಲರೂ ಬರ್ತಾರೆ ಅಂದ್ಕೊಂಡಿದ್ವಿ. ಎಕ್ಸಾಮ್ ಆದಮೇಲೆ ಅಷ್ಟೇ ಗೈಸ್, ಯಾರೂ ಬರಲ್ಲ. ಎಕ್ಸಾಮಿಗೆ ಮುಂಚೆ ಮಾಡಿದರೆ ಮೇ ಬಿ ಎಲ್ಲರೂ ಸಿಗ್ತಿದ್ರೇನು. ಎಕ್ಸಾಮ್ ಮುಗಿತು, ಒನ್ಸ್ ಎಕ್ಸಾಮ್ ಆದಮೇಲೆ ಎಲ್ಲರೂ ಗೊತ್ತಿಲ್ಲ, ಯಾರು ಕಾಲ್ ಮಾಡಿ ನಾನು ಬರಲ್ಲ ಅಂತಲೇ ಹೇಳಿದ್ರು. ಎಲ್ಲರೂ ಬಂದಿರೋ ಸಕ್ಕತ್ತಾಗಿರ್ತಿತ್ತು ಫಂಕ್ಷನ್ ಅಂತ ನನಗನ್ನಿಸ್ತು. ಎಷ್ಟು 15 or 20 ಅಷ್ಟೇ, ಅದು ಒಳಗಡೆನೇ ಅಂದರೆ ಬಂದಿದ್ದೀನಿ ನಮ್ಮ ಕ್ಲಾಸಲ್ಲೆಲ್ಲನೂ. ಒಂಥರ ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿ ಆಗ್ತಿತ್ತು ಎಲ್ಲ ಬಂದಿದ್ರೆ ಅಂತಲೂ ಅನಿಸ್ತು. ಆ್ಯಕ್ಚುಲಿ ನಮ್ಮದಾಗಲಿ ಬಾಯ್ಸ್ದಾಗಲಿ ಕನೆಕ್ಷನ್ ಹೆಂಗಂದರೆ ಲಾಸ್ಟಲ್ಲಿ ಬಾಂಡ್ ಬಿಲ್ಡ್ ಆಗಿದ್ದು. ಫಸ್ಟಿಂದನೇ ಫಸ್ಟ್ ಸೆಮ್ಮಿಂದನೇ ಚೆನ್ನಾಗಿ ಇದೇ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನೂ ತುಂಬ ಮೆಮೊರೀಸ್ನೆಲ್ಲ ಕ್ರಿಯೇಟ್ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಅದೇ ಹೇಳ್ತಾರಲ್ಲ, ನನಗೆ ಫಸ್ಟೆಲ್ಲ ಹೆಂಗೆ ಅನಿಸ್ತಿದೆ ಅಂದರೆ, ಬೇಗ ಮುಗ್ದೋದ್ರೆ ಸಾಕಪ್ಪ ಈ 3 years ಅಂತ ಅನಿಸ್ತಿತ್ತು. ಲಾಸ್ಟಲ್ಲಿ ಹೇಗೆ ಆಗ್ಬಿಡ್ತೆ ಅಂದರೆ, ಇನ್ನೂ 1 ವರ್ಷ ಎಕ್ಸ್ಟೆಂಡ್ ಆಗಬೇಕು, ಇನ್ನೂ 1 ವರ್ಷ ಇದೆ ಚೆನ್ನಾಗಿರ್ತಿತ್ತು ಅನ್ನೋ ಥರ ಆಯಿತು. ಮತ್ತು ನೋಡೋಣ, ಇನ್ನು ಇಯರ್ ಸ್ಟಡೀಸ್ ಎಲ್ಲ ಜೊತೆಯಲ್ಲಿ ಅಂದರೆ ಪ್ಲ್ಯಾನಿಂಗ್ ಒಟ್ಟಿಗೆ ಓದಬೇಕು ಅಂತ ಇವಾಗ ಹೇಳ್ತಾರೆ. ಮತ್ತು ಏನೋ ಒಂದು ಸ್ವಲ್ಪ ಎಕ್ಸಾಮ್ ಎಲ್ಲ CT ಎಕ್ಸಾಮ್ ಎಲ್ಲ ಆದಮೇಲೆ, DCT ಎಕ್ಸಾಮ್ ಎಲ್ಲ ಆದಮೇಲೆ ಅವ್ರವ್ರು ಯಾವ್ಯಾವ ಕಾಲೇಜ್ಗೆ ಹೋಗ್ತಾರೋ ಗೊತ್ತಿಲ್ಲ ಗೈಸ್. ಒಬ್ಬೊಬ್ಬರು ಜಾಬ್ ಮಾಡ್ತಾರೆ, ಒಬ್ಬೊಬ್ರು ಕಾಲೇಜ್ಗೆ ಮತ್ತು ಹೈಯರ್ ಸ್ಟಡೀಸ್ಗೆ ಜಾಯ್ನ್ ಆಗ್ತಾರೆ. ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಅಷ್ಟೇ. ಆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಆ್ಯಂಡ್ ಅಂದರೆ ಫಸ್ಟ್ ಹಾಕಿರ್ತೀನಿ ನಾನು. ಇವಾಗ ಸಂಡೇ ಅಲ್ವಾ, ಸೊ ನಮ್ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ನಂದು ಚಿಕನ್ನ ಪ್ರಿಪೇರ್ ಮಾಡ್ಕೊಬೇಕು, ಸೊ ಅದನ್ನು ಹೋಗಿ ಪ್ರಿಪೇರ್ ಮಾಡ್ಕೊಳ್ಳೋಣ.
ಆ್ಯಂಡ್ ನಮ್ಮ ಮನೇಲಿ ಏನೇನು ಮಾಡಿದ್ದಾಳೆ ಅಂತಲೂ ತೋರಿಸ್ತೀನಿ ಬನ್ನಿ. ಯಾವಾಗ ಇವತ್ತು ನಮ್ಮ ಮನೇಲಿ ಫಸ್ಟ್ ಬಿರಿಯಾನಿ ಆ್ಯಂಡ್ ಅದು ನಮ್ಮ ಅಜ್ಜಿದ್ದು ಸಾಂಬಾರು. ನಮ್ಮ ಅಜ್ಜಿ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಬೇಳೆ ಸಾರು ಆ್ಯಂಡ್ ಮುದ್ದೆ. ಇದು ಡಿಶ್ ಒಂದು ಎಂಪೈರಲ್ಲಿ ವರ್ಷ ಒಂದು ಡಿಶ್ ನೋಡ್ಕೊಂಬಂದಂತೆ, ಅಂದರೆ ಟೇಸ್ಟ್ ಮಾಡಿದ್ದಾಳೆ. ಸೊ ಅದನ್ನು ಅವಳಿಗೆ ಸಖತ್ ಇಷ್ಟ ಆಗಿಬಿಟ್ಟು ಟ್ರೈ ಮಾಡಬೇಕು ಅಂತ ನಮ್ಮ ಮನೇಲಿ ಟ್ರೈ ಮಾಡಿದ್ದಾಳೆ. ಇದು ಓಪನ್ ಮಾಡೋಕ್ಕಾಗ್ತಿಲ್ಲ, ವರ್ಷ ಓಪನ್ ಮಾಡು. ಇಲ್ಲಿ ಚಿಕನ್ ಸಾಂಬಾರ್ ಆ್ಯಂಡ್ ಇದು ನನ್ನ ಚಿಕನ್ ರೈಸ್, ಅದು ಮ್ಯಾರಿನೇಟ್ ಆಗಿದೆ. ಸೊ ಅದನ್ನು ಈಗ ಪ್ಯಾನಲ್ಲಿ ಹಾಕಿ ಮಾಡಬೇಕು. ಇದು ನೋಡೋಕ್ಕೆ ಸಕ್ಕದಾಗಿ ಕಾಣಿಸ್ತಿದೆ. ಟೇಸ್ಟ್ ನೋಡ್ತಿತ್ತು ಹಂಗೆ, ಆಮೇಲೆ ತಿಂತೀನಿ ಬಿಡು. ಇವಾಗ ಟೇಸ್ಟ್ ನೋಡಿ. ಸಕ್ಕದಾಗಲ್ಲ. ಏನದು? ಪೆಪ್ಪರು. ಇದು ಒಂಥರ ಡಿಫ್ರೆಂಟ್ ಪೆಪ್ಪರು. ಅಲ್ಲಿ ನಾವು ಪೆಪ್ಪರ್ ಚಿಕನ್ನ ತಿಂದಿದ್ದು, ಆದರೆ ನಾನು ಆ ಟೇಸ್ಟ್ ಏನೂ ತಿಂದಿಲ್ಲ. ಅದನ್ನೇ ಟೇಸ್ಟ್ ಮಾಡಿಬಿಟ್ಟು ಏನೇನು ಹಾಕ್ಬೋದು ಅಂತ ಹಾಕಿ ಮಾಡಿದೆ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಯಾವ್ಯಾವ ನಾನು ಚಿಕನ್ನ ಪ್ರಿಪೇರ್ ಮಾಡಿ ತಿನ್ನೋಣ. ಬಿರಿಯಾನಿ ಆಲ್ಸೋ ಅಪ್ಪ ಬಿಸಿ ತಗೊಳ್ಕದು ಸಕ್ಕದಾಗಿ ಕಾಣಿಸ್ತಿದೆ. ಎಲ್ಲ ಟೇಸ್ಟ್ ಮಾಡಿ ರಿವ್ಯೂ ಹೇಳೋಣ. ಎಮ್ಮೆ ಇವಾಗ ನಾನು ಚಿಕನ್ನ ರೆಡಿ ಮಾಡಿ ಬೇಗ ತಿನ್ನೋಣ ಬನ್ನಿ. ದಿಸ್ ಮೈ ಕಂಫರ್ಟಬಲ್ ಪ್ಲೇಸ್. ನನಗೆ ಈ ಥರ ಕೂತ್ಕೊಂಡು ತಿನ್ನೋದೇ ಆಗಿದ್ದು. ಯಾವ ವರ್ಷ ಮಾಡಿರೋದು ಇಷ್ಟೆಲ್ಲ ಸ್ಪೆಷಲ್ ಬಿರಿಯಾನಿ, ಮತ್ತೇನೋ ಪೆಪ್ಪರ್ ಚಿಕನ್, ಆಮೇಲೆ ಸಾಂಬಾರು, ಮುದ್ದೆ. ಇವಾಗ ಟೇಸ್ಟ್ ಮಾಡಿ ಇಲ್ಲ. ಆ್ಯಕ್ಚುಲಿ ನಾನು ಟೇಸ್ಟ್ ಮಾಡಿದ್ದೀನಿ. ಸಾಂಬಾರು ಯೂಶ್ವಲಿ ಅವ್ರು ಚೆನ್ನಾಗೇ ಮಾಡ್ತಾಳೆ ನಾನು. ಎಲ್ಲ ಚೆನ್ನಾಗಿದೆ. ಉಪ್ಪು ಖಾರ ಕರೆಕ್ಟಾಗಿ ನೀರು ಸೂಪರ್. ವರ್ಷ ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಕಾಂಪ್ಲಿಮೆಂಟ್ಸ್ ಕೊಡೋದೇ ಬೇಕಾಗಿದೆ. ನಾನು ಕಲಿಬೇಕು ಬೇಗ ಅಡುಗೆ ಮಾಡೋದು. ನಾನು ಡಯಟ್ ಮಾಡೋದು ನಾನು ಚೆನ್ನಾಗಿ ಮಾಡ್ಕೊಳೋದು, ಬೇರೆಯಿಂದ ಇನ್ನೂ ಕಲಿಬೇಕು. ಆ್ಯಕ್ಚುಲಿ ನಾನು ಅದನ್ನು ಡಯಟ್ ರೆಸಿಪಿ ಮಾಡೋಣ ಅಂತ ಹೋದೆ. ಆದರೆ ಇದೆಲ್ಲ ನೋಡಿದ್ಮೇಲೆ ಪೆಪ್ಪರ್ ಚಿಕನ್ಗೂ ಎಲ್ಲ ಹಾಕಿಲ್ಲ. ನಮ್ಮ ಸಿನಿಮಾ ಚಿಕನ್ ಮಾಡಿದಾಗೆಲ್ಲ ಇದೆ ಕಾಟ. ಅವ್ನು ಹಾಕಿದ್ದು ಅಲ್ಲೋಗಿ ಅವ್ನು ತಿನ್ನಬೇಕು. ಏನೇ ಹೇಳ್ತಿದ್ದೆ, ಡಯಟ್ ಚಿಕನ್ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಮ್ಯಾರಿನೇಟ್ ಮಾಡಿಟ್ಟೆ. ಬಟ್ ಇಷ್ಟು ಥರ ಸ್ಪೆಷಲ್ ನೋಡಿದ್ಮೇಲೆ ಅದೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಇವಾಗ ಮಧ್ಯಾಹ್ನ ಆ ಥರ ಬ್ರಂಚ್ ಥರನೇ 12 ಆಯಿತು. ಸೊ ಬ್ರಂಚ್ ಟಿಫನ್ನು ವಿತ್ ಲಂಚ್ ಎರಡು ಮಾಡ್ತಿದ್ವಿ. ನಾನು ನೈಟ್ ಡಿನ್ನರ್ ಏನಾದರೂ ಮಾಡ್ಕೊಳ್ಳೋಣ. ಬಸ್ ತಿಂದಮೇಲೆ ಸಿಗ್ತೀನಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಮಂಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ಮಾರ್ನಿಂಗ್ ವ್ಲಾಗ್ ಮಾಡಿದೆ ಅಷ್ಟೇ, ಆಮೇಲೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಆಮೇಲೆ ಮಲಗಿಬಿಟ್ಟೆ. ಅದಕ್ಕೆ ಇವಾಗ ಏನು ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಒಂದು ಕೊರಿಯನ್ ಪೀಲ್ ಆಫ್ ಮಾಸ್ಕ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಅಪ್ಲೈ ಮಾಡಿ ಅದನ್ನು ರಿವ್ಯೂ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗಿಂದ ಬೋರ್ ಹೋಗ್ತಿತ್ತು ಮನೆಯಲ್ಲೇ, ಅದಕ್ಕೆ ನಾನು ಅಷ್ಟೇ ಇಬ್ಬರು ಈಚೆ ಹೋಗಿ ತಿನ್ಕೊಂಬರೋಣ ಅಂತ. ಸೊ ಅದನ್ನು ತೋರಿಸ್ತೀನಿ. ಫಸ್ಟು ಅದರ ಪೀಲ್ ಆಫ್ ಮಾಸ್ಕ್ನ ಅಪ್ಲೈ ಮಾಡಿ ಅದು ರಿವ್ಯೂ ಹೇಳ್ತೀನಿ ಬನ್ನಿ ಗೈಸ್. ಗೈಸ್ ಇದು ಪೀಲ್ ಆಫ್ ಮಾಸ್ಕ್ ರೈಸ್ ಆ್ಯಂಡ್ ಸೆರಮೈಡ್ ಅಂತ ಬ್ರೈಟ್ನಿಂಗ್ ಮತ್ತು ಗ್ಲಾಸ್ ಸ್ಕಿನ್ ಕೊಡುತ್ತೆ ಅಂತ ಇದರಲ್ಲಿದೆ. ಆ್ಯಂಡ್ ಇದು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ತರಿಸಿದ್ದು. ಇದು 100 ml 300 rupees. ಹೇಗೆ ಯೂಸ್ ಮಾಡೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟು ಫೇಸ್ ವಾಶ್ ಮಾಡಿ ಡ್ರೈ ಆಗೋದಕ್ಕೆ ಬಿಡಬೇಕು. ಆಮೇಲೆ ಮೀಡಿಯಮ್ ಟು ಥಿಕ್ ಲೇಯರ್ ಆಗಿ ಅಪ್ಲೈ ಮಾಡಬೇಕು, ಎಕ್ಸೆಪ್ಟ್ ಅಂಡರ್ ಐ ಮತ್ತು ಐಬ್ರೋಸ್ನ ಬಿಟ್ಟು. ಆಮೇಲೆ ಅಪ್ವರ್ಡಾಗಿ ಪೀಲ್ ಮಾಡಬೇಕು. ಸೊ ಆಗ ಗ್ಲಾಸ್ ಸ್ಕಿನ್ ಮತ್ತು ಬ್ರೈಟ್ ಆಗುತ್ತೆ ಅಂತ ಇದರಲ್ಲಿದೆ. ಸೊ ಯೂಸ್ ಮಾಡಿ ನೋಡೋಣ. ಇದೇನಾದರೂ ವರ್ಕ್ ಆಯಿತು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ. ಸೊ ಲೆಟ್ಸ್ ಟ್ರೈ. ಅಪ್ಲೈ ಮಾಡಿ ಆಯಿತು. ಈಗ 15 to 20 minutes ಬಿಡಬೇಕು ಡ್ರೈ ಆಗೋದಕ್ಕೆ. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ. ಏನು ಹೇಳ್ತಾರೆ, ಆ್ಯಂಡ್ ಗ್ಲಾಸಿ ಫೀಲು ಕೊಡ್ತಿದೆ ಅಪ್ಲೈ ಮಾಡಿದಾಗ. ಸೊ ನೋಡೋಣ ಅದನ್ನ ತೆಗೆದ್ಮೇಲೆ ಫೀಲ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ. ಆ್ಯಂಡ್ ಏನು
ಇದನ್ನು ಆರ್ಡರ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ನಾನು ಆರ್ಡರ್ ಮಾಡಿದ್ದು. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಲಿಲ್ಲ. ನನಗಿದು ಫೇಕ್ ರಿಯಲ್ ಅಂತಲೂ ಸ್ವಲ್ಪ ಡೌಟ್ ಇತ್ತು. ಫಸ್ಟೇ ಪೇ ಬೇರೆ ಮಾಡಿಬಿಟ್ಟಿದ್ದೆ 300 ರುಪೀಸ್. ನೋಡೋಣ ಅಂತ ಅಂದ್ಕೊಂಡು. ಕೊರಿಯನ್ ಪ್ರಾಡಕ್ಟ್ಸ್ ಮೇ ಬಿ ಡಿಲೇ ಆಗ್ಬೋದೇನು. ಬೇರೆ ಪ್ರಾಡಕ್ಟ್ಸ್ ಎಲ್ಲನೂ ಬೇಗ ಪೇ ಮಾಡಿದ್ರೆ, ಅಂದರೆ ಆನ್ಲೈನ್ ಪೇ ಮಾಡಿದ್ರೆ ಬೇಗ ಪ್ರಾಡಕ್ಟ್ ರಿಸೀವ್ ಆಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಸ್ವಲ್ಪ ಡಿಲೇ ಮಾಡ್ತಾರೆ. ಬಟ್ ಈ ಪ್ರಾಡಕ್ಟು 1 ಮಂತ್ಗಿಂತ ಜಾಸ್ತಿ ಆಯ್ತು ಪೇ ಮಾಡಿ ರಿಸೀವ್ ಆಗೋದಕ್ಕೆ 1 ಮಂತ್ ಮೇಲೆ ತೊಗೊಂಡಿದೆ. ಸೊ ಕೊರಿಯನ್ ಪ್ರಾಡಕ್ಟ್ಸ್ ನನ್ನ ಪ್ರಕಾರ ಡಿಲೇ ಆಗುತ್ತೆ ಅಂತ ಅನಿಸ್ತಿದೆ. ಸೊ ಇದೇನಾದರೂ ಚೆನ್ನಾಗಿದೆ. ವರ್ಷ ಆಲ್ರೆಡಿ ಹಾಕಿ ರಿಮೂವ್ ಮಾಡಿದ್ದು ಆಯಿತು. ಸಕ್ಕತ್ತಾಗಿದೆ ಪ್ರಾಡಕ್ಟ್ಸ್ ಮಾತ್ರ. ಆ್ಯಂಡ್ ನಿಮ್ಗೆ ನಾನು ಹಾಕಿ ರಿಮೂವ್ ಮಾಡಿ ತೋರಿಸ್ತಿದ್ದೀನಿ. ಸೊ ಅದಾದಮೇಲೆ ನೀವು ತೊಗೊಳ್ಳಿ. ಇವಾಗ ಅದಕ್ಕೆ ಇನ್ನೂ ಒಂದೆರಡು ಬೇಗ ಇವಾಗಲೇ ಆರ್ಡರ್ ಮಾಡಬೇಕು ಅಂತ ಅಂದ್ಕೊತಿದ್ವಿ. ಸೊ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಕಮ್ಮಿ ಆಗಿದೆ. ಆ್ಯಂಡ್ ಸಣ್ಣ ಸಣ್ಣ ಹೇರ್ಸ್ ಇರ್ತಾರ ಫೇಸಲ್ಲಿ, ಅದು ಹೋಗಿದೆ. ನಾನು ಇವಾಗ ನೈಟಲ್ಲಿ ವೀಡಿಯೋ ಮಾಡ್ತಿರೋದಕ್ಕೆ ಮೇ ಬಿ ಅಷ್ಟು ಫೋಕಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವಳ ಸ್ಕಿನ್ ನಾನು ಡೈರೆಕ್ಟಾಗಿ ನೋಡೋದಿರೋದಕ್ಕೆ ಇಲ್ಲಿ ಚೀಕ್ಸ್ ಮೇಲೆ, ನೋಸ್ ಹತ್ರ ಆ್ಯಂಡ್ ಇಲ್ಲಿ ಮತ್ತು ಫೇಸಲ್ಲಿ ಆಲ್ಮೋಸ್ಟ್ ಎಲ್ಲೆಲ್ಲಿ ಗ್ಲೋ ಆಗಬೇಕು ಅಲ್ಲೆಲ್ಲ ಗ್ಲೋ ಕಾಣ್ತಿದೆ. ಆ್ಯಂಡ್ ಟಚ್ ಮಾಡಿದಾಗ ಸಾಫ್ಟ್ ಫೀಲ್ ಆಗ್ತಿದೆ. ಸೊ ಇದಕ್ಕೆ ಥಮ್ಸ್ ಅಪ್. ಆ್ಯಂಡ್ ನಾನು ರಿಮೂವ್ ಮಾಡಿ ಆಮೇಲೆ ತೋರಿಸ್ತೀನಿ. ಇವಾಗ ಸ್ಪೀಲ್ ಮಾಡಿ ಆಯಿತು. ಆ್ಯಂಡ್ ಕ್ಯಾಮ್ರಾ ಅದನ್ನು ನೋಟಿಸ್ ಮಾಡ್ತಿಲ್ಲ. ಏನು ಮಾಡೋದು, ನನಗೆ ಏನು ಅನಿಸ್ತಿದೆಯೋ ಅದು ಕ್ಯಾಮ್ರಾದು ಜಸ್ಟಿಸ್ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಆ್ಯಂಡ್ ಏನಂತಾರೆ ಗ್ಲೋ ಕಾಣಿಸಿದೆ. ಆ್ಯಂಡ್ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಕಮ್ಮಿ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ಇಸ್ ನಾಟ್ ಪೇಡ್ ಪ್ರಮೋಷನ್ ಗೈಸ್. ನಾನು ಸ್ವಂತ ಕಾಸು ಕೊಟ್ಟು ಕಾದು 1 ತಿಂಗಳು ಬಂದು ಯೂಸ್ ಮಾಡಿ ರಿವ್ಯೂ ಹೇಳ್ತಿರೋದು. ಇವಾಗ ಬನ್ನಿ ಟೈಮ್ ಆಗಿಬಿಟ್ಟಿದೆ. ಸೊ ಹೋಗಿ ಏನಾದ್ರು ತಿನ್ಕೊಂಡು ಸುತ್ತಾಡ್ಕೊಂಡು ಹೊರಗಡೆ ಬರೋಣ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್, ಒಂದು ಕ್ಯಾಶುವಲ್ ಪ್ಯಾಂಟ್ ಆ್ಯಂಡ್ ದಿಸ್ ಇಸ್ ಫ್ರಮ್ ಸ್ಟುಡಿಯೋ ಟಾಪ್. ಈಗ ರೆಡಿ ಆಗಿದ್ದೀನಿ. ಆ್ಯಂಡ್ ನಾನು ಹೆಂಗೆ ಗೊತ್ತಾ, ಸಣ್ಣ ದಪ್ಪ ಆಗ್ತಾ ಇರ್ತೀನಿ. ಮೀಡಿಯಮ್ ಅದಂತೂ ಮೇಂಟೈನ್ ಮಾಡೋಲ್ಲ. ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ, ಸ್ವಲ್ಪ ಚೆಂದ ತಿಂದರೆ ಅದು ದಪ್ಪ ಆಗಿಬಿಡ್ತೀನಿ. ಸೊ ಬನ್ನಿ, ಇವಾಗ ಟೈಮ್ ಆಗಿದೆ, ಹೋಗಿ ಊಟ ಮಾಡಿಕೊಂಡು ಹೊರಗಡೆ ಬರೋಣ. ಆ್ಯಂಡ್ ನಮ್ಮ ಮನೆಯಲ್ಲಿ ಇಲ್ಲಿ ಹಂಚಿನಕಾಯಿ, ಫಸ್ಟು ಹಂಚಿನ ಹಣ್ಣು ತೊಗೊಂಬಂದಿರೋದು. ಇದೊಂದು ಸ್ವಲ್ಪ ಹಣ್ಣು ಆಗುತ್ತಿದೆ. ದಿಸ್ ಇಸ್ ಫಸ್ಟ್ ಕಾಯಿ. ಅಂದರೆ ಇವಾಗ ಈ ಸೀಸನ್ ಅಲ್ಲ, ಹಲಸಿನ ಹಣ್ಣು ಸೀಸನ್ ಬಂದಾಗಿದೆ. ಇದು ಫಸ್ಟು, ಅದನ್ನು ಹಣ್ಣಾಗಬೇಕು. ಇಷ್ಟು ದಿವಸದಿಂದ ನಮ್ಮ ಡ್ಯಾಡಿಗೆ ಹೇಳಿ ಆ್ಯಂಡ್ ಫೈನಲಿ ತೊಗೊಂಬಂದಿದ್ದಾರೆ. ಆರ್ಡರ್ ಮಾಡ್ತಾ ಇದ್ದೀವಿ ಗೈಸ್. KFCಯಲ್ಲಿ ಬನ್ನಿ ಮಾಡು. ಏನು ಎರಡು ಒಂದೇ, ಇದು ಬೇರೆ. ಯಾವುದು? ಆರ್ಡರ್ ಮಾಡಿ ಬಂದಿಲ್ಲ. ಎಷ್ಟು ನಿಮಿಷ ಆಯಿತು? 10 ಮಿನಿಟ್ಸ್ ಆಯಿತಾ? ಇಲ್ಲ, 5 ಮಿನಿಟ್ಸ್ ಆಯಿತು. ವೇಟಿಂಗ್ ಗೈಸ್. ಎಷ್ಟೋ ದಿವಸ ಆಗಿಲ್ಲ KFC ತಿಂತಿರೋದು ನಾನು. ಆಫ್ಟರ್ ಸೋ ಲಾಂಗ್ ಎಷ್ಟು ಮನಸ್ಸು ಆಯಿತು. $7,654 ತಾನೆ ನೋಡು. ಇದೆ 350 ಐತಲ್ಲ. ಬಂದಿದೆ ಹಂಗೆ ಫೋಟೋ. ಫೈನಲಿ ತಿಂದು ಮುಗಿಸಿ ಖಾಲಿ ಮಾಡಿದ್ದೀವಿ. ಖಾಲಿ ಅಲ್ಲಿ ನೆಟ್ಟಿರೋಣ ಆಗ್ತದೆ. ನಾನು ಮಾತಾಡೋದು ಕೇಳಿಸಿರೋಲ್ಲ ಗೊತ್ತಿಲ್ಲ. ಫ್ಯಾನ್ ಜೋರಾಗಿ ಹಾಕಿದ್ದೀವಿ. ನಾವು ತಿನ್ನೋದೆಲ್ಲ ಕ್ಲೀನ್ ಮಾಡಿದ್ವಿ ಬಸ್ ತಪ್ಪ ಹೊಟ್ಟೆ ಎಲ್ಲಿ ಅನಿಸ್ತಾ ಇದೆ. ಒಂದು ವರ್ಷ ಬೇರೆ ಕೊಟ್ಟಿಲ್ಲ ನನಗೆ. ಅನಿಸ್ತು ಚೆನ್ನಾಗಿತ್ತು. ತುಂಬ ದಿವಸ ತುಂಬ ತಿಂಗಳಾದ್ಮೇಲೆ ಆ್ಯಕ್ಚುಲಿ ನಾವು ತಿಂದ್ವಿ KFCನ. ಚೆನ್ನಾಗಿತ್ತು. ಸೊ ಇವಾಗ ಪಕ್ಷಿನ ಖಾಲಿ ಮಾಡಿ ಹೋಗೋದು ಮನೆಗೆ ಅಷ್ಟೇ.
ಅದು ಅವಳದು. ಅದೆಲ್ಲ ಖಾಲಿ ಆದರೆ ಕಂಪ್ಲೀಟ್. ಇನ್ನು ಬೇಗ. ಯಾ ಗೈಸ್, ಇದಾಗಿತ್ತು ನನ್ನ 3 days ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆಗಿರೋ ವೀಡಿಯೋ. ಯಾ ಇವಾಗ ಜಸ್ಟ್ ಮನೆಗೆ ಬಂದೆ. ನಿದ್ದೆ ಫುಲ್ ನಿದ್ದೆ ಬರ್ತಿದ್ದೆ. ಇವಾಗ ಹೋಗಿ ಮಲಗಬೇಕು. ಸೊ ಇಫ್ ಯು ಗೈಸ್ ಲೈಕ್ ದಿಸ್ ಬ್ಲಾಗ್, ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಅದರ್ ಇಂಟ್ರೆಸ್ಟಿಂಗ್ ಬ್ಲಾಗ್. Until then, take care. Bye. Thank you for watching.